ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸ ಕಾಲಗಳ 26ನೆಯ ಧ್ಯಾನಕ್ಕಾಗಿ 41ನೆಯ ವೇದ ಕೀರ್ತನೆ. ಮೊದಲನೇ ವಾಕ್ಯದಲ್ಲಿ, ಯಾವನು ಬಡವನನ್ನು ಅಭಿವೃದ್ಧಿಪಡಿಸುವವನೋ ಅವನು ಧನ್ಯನು. ಬಡವನು ಅಂದರೆ ಆರ್ಥಿಕ ಸ್ಥಿತಿಯಲ್ಲಿಯೂ ಶಾರೀರಿಕ ಸ್ಥಿತಿಯಲ್ಲಿಯೂ ದುರ್ಬಲನು. ಈ ವಾಕ್ಯದಲ್ಲಿ ಇಂಥ ದುರ್ಬಲನನ್ನು ಬಲಪಡಿಸುವವನು ಧನ್ಯನು ಎಂದು ಹೇಳಿಸುತ್ತಾನೆ. ದರಿದ್ರರನ್ನು ಕನಿಕರಿಸುವ ಮೂಲಕವಾಗಿ ಲಭ್ಯವಾಗುವ 5 ಅನುಗ್ರಹಗಳು ಕೂಡ ಈ ಕೀರ್ತನೆಯಲ್ಲಿ ಬರೆದಿದ್ದಾರೆ. 1. ಆಪತ್ತು ಕಾಲದಲ್ಲಿ ಅವನನ್ನು ರಕ್ಷಿಸುವನು. 2ನೇದಾಗಿ ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವವನು. 3. ದೇಶದಲ್ಲಿ ಧನ್ಯನು ಎಂದು ಎಣಿಸಿಕೊಳ್ಳುವನು. 4. ಅವನನ್ನು ಶತ್ರುಗಳ ಅಧೀನಕ್ಕೆ ಬಿಡುವುದಿಲ್ಲ. 5. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯ ಪಾಲಿಸುವನು. ಯೇಸುಸ್ವಾಮಿ ಕೂಡ ಹೇಳುವಂಥ ಈ ಬಡವರಲ್ಲಿ ಒಬ್ಬನಿಗೆ ನೀವು ಮಾಡುವುದೆಲ್ಲವನ್ನು ನನಗೆ ಮಾಡಿದಿರಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನದಲ್ಲಿ ಬರೆದಿದ್ದಾರೆ. ಈ ಕೀರ್ತನೆಯ 2ನೇ ಭಾಗ ಶತ್ರು ಬಾಧೆಯಿಂದ ನೋವನ್ನು ಅನುಭವಿಸುವ ದಾವೀದನು ತನ್ನ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾನೆ. ವಾಕ್ಯ 4-9 ಇರುವ ವಚನಗಳು. ದಾವೀದನ ಮಗನಾದ ಅಬ್ಷಾಲೋಮನು ತನ್ನ ಆಪ್ತ ಸ್ನೇಹಿತನೂ ಆಗಿದಂದವ ಅಹೀತೋಫೆಲನು ದಾವೀದನಿಗೆ ವಿರೋಧವಾಗಿ ಕೇಡು ಮಾಡಲು ಆಲೋಚಿಸಿದರು. ಮಾನಸಿಕ ಶಾರೀರಿಕ ನೋವಿನಲ್ಲಿ ತನ್ನ ಪಾಪಗಳನ್ನು ದೇವರಲ್ಲಿ ಅರಿಕೆ ಮಾಡಿ ದಾವೀದನು ವೈರಿಗಳ ಎದುರಿನಲ್ಲಿ ತನ್ನ ಮೇಲೆ ದಯೆ ತೋರು ಎಂದು ಪ್ರಾರ್ಥಿಸಿ ದೇವರ ಕೃಪೆಯ ನಿರ್ಣಯವನ್ನು ಪಡೆದುಕೊಳ್ಳುತ್ತಾನೆ. 3ನೇ ಭಾಗ 11-12 ವಾಕ್ಯದಲ್ಲಿ ದಾವೀದನು ದೇವರಿಂದ ಪಡ್ಕೊಳ್ಳುವ ನಿರ್ಧಾರ ಕಾಣಬಹುದು. ಶತ್ರುಗಳ ಜಯಧ್ವನಿ ನನ್ನ ಮೇಲೆ ಇಲ್ಲವಾದ್ದರಿಂದ ದೇವರು ನನ್ನನ್ನು ಪ್ರೀತಿಸುತ್ತಾನೆ. ಮಾತ್ರವಲ್ಲದೆ ದೇವರ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಸೇವೆ ಮಾಡಲು ನಿಲ್ಲುವಂಥ ಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ ಎಂದು ದಾವೀದನು ಹೇಳುತ್ತಾನೆ. ಪ್ರಿಯರೇ, ರೋಗ ಪೀಡದಲ್ಲಿ ನರಳುತ್ತಿದ್ದ ದಾವೀದನು, ಶತ್ರುಬಾಧೆಯಿಂದ ಬಳಲಿ ಹೋದ ದಾವೀದನು ದಿಕ್ಕಿಲ್ಲದವರನ್ನು ಪರಾಂಬರಿಸುವ ದೇವರಲ್ಲಿ ಆಶ್ರಯವಿಟ್ಟು ಇಸ್ರಾಯೇಲರ ದೇವರಾದ ಯೆಹೋವನಿಗೆ ಕೊಂಡಾಡುವ ಹಾಗೆ ಬೆಲೆ ಹೊಂದಿದನು. ನಮಗೂ ಈ ಲೋಕದಲ್ಲಿ ದರಿದ್ರರನ್ನು ಪೋಷಿಸುತ್ತಾ ಬಡವರನ್ನು ಕರುಣಿಸುತ್ತಾ ದೇವರ ಮೂಲಕವಾಗಿ ದೊರೆಯುವಂಥ 5 ಆಶೀರ್ವಾದಗಳನ್ನು ಪಡೆಯುವರಾಗಿರೋಣ. ಈ ಉಪವಾಸ ದಿನಗಳು ಅದಕ್ಕಾಗಿ ಕ್ರಮಪಡಿಸಲಿ. ಆಮೆನ್.